ಇವತ್ತು ಆಗಸ್ಟ್ 23 ಶುಕ್ರವಾರ ಮುಖ್ಯಮಂತ್ರಿಗಳ ದಿಲ್ಲಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಮಾತ್ರ ಅಲ್ಲ, ಉಪಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸ್ಪೆಷಲ್ ಫ್ಲೈಟ್ನಲ್ಲಿ ಡೆಲ್ಲಿ ರೀಚ್ ಆಗಿದ್ದಾರೆ. ಕರ್ನಾಟಕ ಭವನದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ರು. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಖಾಲಿ ಕೈಲಿ ಹೋಗಿಲ್ಲ. ಖಾಲಿ ಕೈಯಲ್ಲಿ ಹೋಗಿಲ್ಲ ಇನ್ ದ ಸೆನ್ಸ್ ಏನ ತಗೊಂಡು ಹೋಗಿದ್ದಾರೆ ಅನ್ಕೋಬೇಡಿ. ನಿನ್ನೆ ಶಾಸಕಾಂಗ ಪಕ್ಷದ ಸಭೆ, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿಯ ಸಭೆಯಲ್ಲಿ ಎಲ್ಲ ಶಾಸಕರು ಒಕ್ಕೋರಲಿನಿಂದ ಕೊಟ್ಟ ಬೆಂಬಲದ ಕಾನ್ಫಿಡೆನ್ಸ್ ಅನ್ನ ದಿಲ್ಲಿಗೆ ತಗೊಂಡೋಗಿದ್ದಾರೆ. ಒಕ್ಕೋರಲಿನಿಂದ ಕೊಟ್ಟ ಬೆಂಬಲದ ಕಾನ್ಫಿಡೆನ್ಸ್ ನೊಂದಿಗೆ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿದ್ದಾರೆ. ಹದಿನೇಳನೇ ತಾರೀಕು ಸಚಿವ ಸಂಪುಟ ಸಭೆ ಮಾಡಿದ್ರು ಮುಖ್ಯಮಂತ್ರಿಗಳು. ಅದರಲ್ಲಿ ಸಚಿವರ ಬೆಂಬಲ ತಗೊಂಡು ನಿನ್ನೆ ಮತ್ತೊಂದು ಸಚಿವ ಸಂಪುಟ ಸಭೆ ಮಾಡಿದ್ರು. ಅದಾದ ನಂತರ ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ರು. ಶಾಸಕರುಗಳು ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮೊಂದಿಗೆ ಇದ್ದೇವೆ, ಎದೆಗುಂದಬೇಡಿ ಅಂತ ಅಭಯ ಕೊಟ್ಟಿದ್ದಾರೆ. ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಇದನ್ನ ಮಂಡಿಸಿದರು. ಮತ್ತೊಬ್ಬ ಹಿರಿಯ ಶಾಸಕ ತನ್ವೀರ್ ಸೇಠ್ ಅವರು ಇದನ್ನ ಅನುಮೋದಿಸಿದರು. ಶಾಸಕರ ಬೆಂಬಲ ನೋಡಿ ಸಿದ್ದರಾಮಯ್ಯನವರು ಧನ್ಯವಾದ ಹೇಳಿದರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಶಾಸಕರನ್ನುದ್ದೇಶಿಸಿ ಮಾತಾಡಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಅಮಿತ್ ಶಾ ಮುಂದೆ ಶಪಥ ಮಾಡಿದಾರಂತೆ. 6 ತಿಂಗಳೊಳಗೆ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ಅನ್ನು ಬೀಳಿಸ್ತೀವಿ ಅಂತ ದೇವೇಗೌಡರು, ಕುಮಾರಸ್ವಾಮಿ ಅವರು ಶಪಥ ಮಾಡಿದಾರಂತೆ ಅಮಿತ್ ಶಾ ಎದುರು. 6 ತಿಂಗಳೊಳಗೆ ಸರ್ಕಾರ ತೆಗಿತೀವಿ ಅಂತ. ಆ ಶಪಥವನ್ನ, ಕೊಟ್ಟ ಮಾತನ್ನ ಈಡೇರಿಸೋದಕ್ಕೆ ಮೂಡ ಹಗರಣ ಅನ್ನುವ ಷಡ್ಯಂತ್ರ ಮಾಡಿದಾರಂತೆ. ರಾಜೀನಾಮೆ ಕೊಡಿಸಬೇಕು ಅಂತ ಪಾದಯಾತ್ರೆ ಮಾಡಿದ್ರು. ಆಗ್ಲೂ ಆಗ್ಲಿಲ್ಲ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿದ್ದಾರೆ. ಅವರಿಗೆ ಕಾನೂನು ಮೂಲಕವೇ ಉತ್ತರ ಕೊಡಿಸೋಣ ಅಂದ್ರು. ಇದೊಂದು ಷಡ್ಯಂತ್ರ. ಈ ಷಡ್ಯಂತ್ರಕ್ಕೆ ಕಾನೂನಿನ ಮೂಲಕವೇ ಉತ್ತರ ಕೊಡೋಣ ಅಂತ ನನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದರು. ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕರು ರಮೇಶ್ ಬಂಡಿಸಿದ್ದೇಗೌಡರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. 6 ತಿಂಗಳಲ್ಲಿ ಸರ್ಕಾರ ಬೀಳಿಸೋದ್ರ ಬಗ್ಗೆ ಜೆಡಿಎಸ್ ನವರು ಬಿಜೆಪಿ ನಾಯಕರ ಜೊತೆ ಮಾತಾಡಿದ್ರೆ ಅಂತ ನಿನ್ನೆ ಸಿಎಂ ತಮ್ಮ ಸಿಎಲ್ಪಿ ಸಭೆಯಲ್ಲಿ ಹೇಳಿದ್ರು. ಹೇಳಿದ್ರೆ ಅದು
ನಾವು ಹಳೆದ್ರಿಂದ ಹೇಳ್ತದೆ, ಹೊಸದಲ್ಲ ಅದು. ಈಗ 6 ತಿಂಗಳ ಗ್ಯಾಪ್ ಆಗಿದೆ ಅದು. ಮುಂಚೆ 6 ತಿಂಗಳ ಚಾಲ್ತಿಯಲ್ಲಿ ಇತ್ತದು. ಈಗ ಯಾಕೋ ನೀವು ಸುಮ್ಮನಾಗಿರೋ ನಾವು ಸುಮ್ಮನೆ ಆಗಿದ್ದೀವಿ. ಹಳೇದದು. ಮುಂಚೆ 6 ತಿಂಗಳು ಅದೇ ಜಾಸ್ತಿ ಪ್ರಮುಖ ಸುದ್ದಿ ಆಗಿತ್ತು. ಇವತ್ತು ಶಾಸಕರು ಮಾತಾಡಿದ್ರು, 20 ಜನ ಹೋದರು, 10 ಜನ ಮಾತಾಡೋದು ಇತ್ತು. ಈಗ ಮತ್ತೆ ಅದು ಮುಂಚಿನಲ್ಲಿ ಬಂದಿದೆ ಅಷ್ಟೇ. ಸರ್, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಮಾತು ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ತೀವಿ ಅನ್ನುವಂಥದ್ದು ಕೂಡ ಕೊಟ್ಟಿರ್ಬೋದು. ಈಗ ರಾಜಕೀಯ ಇಲ್ಲ, ಇದು ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಕೊಟ್ಟಿರ್ಬೋದು. ಸೊ ನಮ್ಮದು ಲೆಕ್ಕದಲ್ಲಿ ನಾವು ಇರಬೇಕಾಗ್ತದೆ. ನಾವು ಕೂಡ ಹೇಳಿದ್ದೀವಿ, ನಮ್ಮದು ಕೊನೆಯ ಸರ್ಕಾರ ಇರೋವರೆಗೆ ಇದು ನಡೀತಿದೆ ಅಂತ ನಾನು ಹೇಳಿದ್ದೀನಿ. ಮುಂದಿನ ನಮ್ದು ಇನ್ನೂ 4 ವರ್ಷದ ನಂತರವರೆಗೂ ಇದು ಕೊನೆಯಲ್ಲಿ ಇದ್ದೇ ಇರ್ತದೆ ಅಂತ ಹೇಳಿದ್ದೀನಿ. ಇಡೀ ಶಾಸಕಾಂಗ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲ, ಈಗ ನಡೀತಾ ಇರೋದನ್ನ ಎಲ್ಲರೂ ಸೇರಿ ನಾವೇ ಹೇಳಿದ್ದೀವಿ. BJP ಮತ್ತು JDSನವರು ಜನತಂತ್ರದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಹೊರಟಿದ್ದಾರೆ, ಅದನ್ನು ಕಿತ್ತಾಕ್ಲಿಕ್ಕೆ ಹೊರಟಿದ್ದಾರೆ. ಇದು ಕಿತ್ತಾಗಿ ಅಭ್ಯಾಸ BJPಯವ್ರಿಗಾಗಿದೆ. ಸರಿಪಡಿಸ್ಲಿಕ್ಕೆ ಅವ್ರ ಮೇಲೆ ED ಹಾಕ್ತೀವಿ, CBI ಹಾಕ್ತೀವಿ ಅಂತೇಳಿ ಅವ್ರು ಎದುರಿಸಿ ಬೆದರಿಸಿ ಅವ್ರನ್ನ ಪಕ್ಷಾಂತರಗಳು ಮಾಡ್ತಕ್ಕಂಥದ್ದು ಯಾವ ವ್ಯವಸ್ಥೆ ಇದು? ಎಲ್ಲಿ ಬಂದು ಮುರ್ತು ಪ್ರಜಾತಂತ್ರ ಅನ್ನುವಂಥದ್ದು. ಪ್ರಜಾತಂತ್ರದ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕಿತ್ತಾಕ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು BJP. ಅವ್ರಿಗೆ ಇವತ್ತು ಸಹಕಾರ ಕೊಟ್ಟಿರ್ತಕ್ಕಂಥದ್ದು JDSನವರು. ಅದು ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರ ವೈಯಕ್ತಿಕ ದ್ವೇಷವನ್ನು ಇಷ್ಟೊಂದು ಮಟ್ಟಕ್ಕೆ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ತಗೊಂಡುಕೊಂಡು ಹೋಗಬಾರ್ದಾಗಿತ್ತು. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸುಮ್ಮನೆ ನಾನು ಹೇಳ್ತಾ ಇದ್ದೆ, ಖಾಲಿ ಕೈಯಲ್ಲಿ ಹೋಗಿಲ್ಲ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ಸಭೆ ಕೊಟ್ಟ ಕಾನ್ಫಿಡೆನ್ಸ್ ಅಂತ ತಗೊಂಡು ಹೋಗಿದ್ದಾರೆ ಅಂತ. ಸುಮ್ಮನೆ ರಾಜಕೀಯ ವಲಯದಲ್ಲಿ ಚರ್ಚೆ. ಈಗ ಇಂಥದ್ದೊಂದು ರೆಸಲ್ಯೂಷನ್ ಪಾಸ್ ಮಾಡುವ ಅವಶ್ಯಕತೆ ಏನಿತ್ತು ಅಂತ, ನಿಜವಾಗ್ಲೂ ಅವಶ್ಯಕತೆ ಬಂದಿತ್ತಾ? ಅಲ್ಲ, ಸಿದ್ದರಾಮಯ್ಯನವರಿಗೆ ಶಾಸಕರ ಬಲ ಅತ್ಯಂತ ಮಹತ್ವದ್ದು. ಯಾಕಂದರೆ ಸಿದ್ದರಾಮಯ್ಯನವರು ಸೆಲೆಕ್ಟೆಡ್ ಮುಖ್ಯಮಂತ್ರಿ ಅಲ್ಲ, ಶಾಸಕರಿಂದ ಎಲೆಕ್ಟ್ ಆಗಿರೋ ಮುಖ್ಯಮಂತ್ರಿ. ಯಾಕಂದರೆ ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಕೂಡ ನಾವು ನೋಡಿದ್ದೀವಿ. ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಚೀಟಿ ಮೂಲಕ ಬರೆದು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇತ್ಯರ್ಥ ಆಗಿದ್ದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಬಲ ಇರುವಂಥದ್ದು ಒಂದು ಅಹಿಂದ ವರ್ಗದ ಸಮುದಾಯದ ಬಲ, ಮತ್ತೊಂದು ಕಡೆ ಶಾಸಕರ ಬಲ. ಈ ಬಲವನ್ನು ಹೈಕಮಾಂಡ್ ಮುಂದೆ ಪ್ರಚುರ ಪಡಿಸಲೇಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡುವ ಮುಂಚೆ ಇದ್ದಂತಹ ಬೆಂಬಲ ಪ್ರಾಸಿಕ್ಯೂಷನ್ ನಂತರ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದರೆ ಈ ಮೂಡಾ ಪ್ರಕರಣದಲ್ಲಿ 3 ಹಂತದ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ ಅಜಿತ್. ಒಂದು, ಈ ಮೂಡಾ ಹಗರಣ ಬಯಲಾದಾಗ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿಯೇ ಮುಖ್ಯಮಂತ್ರಿಗಳು ವಿವರಣೆ ಕೊಟ್ಟು ಬಂದಿದ್ದರು. ಮತ್ತೊಂದು, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಾಗಲೂ ಕೂಡ ಹೈಕಮಾಂಡ್ CM ಬೆಂಬಲಕ್ಕೆ ಇದೆ ಅನ್ನುವಂಥದ್ದನ್ನು ಹೇಳಿದರು. ಇದು ಯಾವುದೇ ಹಗರಣ ಇಲ್ಲ, ಇಲ್ಲಿ ಏನು ಸತ್ಯಾಸತ್ಯತೆಗಳಿಲ್ಲ, ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅಂತೇಳಿ ಇಲ್ಲಿ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡಿ ಹೋಗಿದ್ರು. ಇದೆಲ್ಲವೂ ಕೂಡ BJP JDSನ ಪಾದಯಾತ್ರೆಯ ಮುಂಚೆ ಆದಂಥ ಬೆಳವಣಿಗೆ. ಅದಾದಮೇಲೆ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ನಿರ್ಣಯವನ್ನು ಖಂಡಿಸಿ ಕೆಲವರು ಟ್ವೀಟ್ ಮಾಡಿರುವಂಥದ್ದಿದೆ, ಮಾತನಾಡಿರುವಂಥದ್ದಿದೆ. ಆದರೆ ಕೋರ್ಟ್ನಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ಹೈಕಮಾಂಡ್ ಎದುರು ನೋಡ್ತಾ ಇದೆ. ನಾಳೆ ಕೋರ್ಟ್ ತನಿಖೆಗೆ ಆದೇಶ ಮಾಡಿದರೆ ಆಗ ಇದೇ ನಿಲುವನ್ನು ಹೈಕಮಾಂಡ್ ವ್ಯಕ್ತಪಡಿಸುತ್ತಾ ಅನ್ನುವಂಥ ಆತಂಕ ಕೂಡ ಮುಖ್ಯಮಂತ್ರಿಗಳಿಗೆ ಇದೆ. ಹಾಗಾಗಿ ಶಾಸಕರೆಲ್ಲರೂ ಕೂಡ CM ವಿರುದ್ಧ ಏನೇ ಆದರೂ ನಾವು ಬೆಂಬಲಕ್ಕೆ ನಿಲ್ತೀವಿ ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಣಯವನ್ನು ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ನ ಮುಂದೆ ವಿವರವಾಗಿ ಹೇಳೋರಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಗಳಿಗೆ ಇದು ಅನಿವಾರ್ಯ ಇದೆ. ಏನಾಗ್ತಾ ಇದೆ, ಈ ಬೆಳವಣಿಗೆಗಳಾಗ್ತಿದ್ದ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ CM ಕುರ್ಚಿ ಖಾಲಿಯಾಗುತ್ತೆ, ನಾವು ಪ್ರಯತ್ನ ಮಾಡೋಣ ಅನ್ನುವಂಥ ಚಟುವಟಿಕೆಗಳು ಆರಂಭ ಆಗಲಿಕ್ಕೆ ಶುರುವಾಗಿದ್ದಾವೆ. ನಾಳೆ ತನಿಖೆಗೆ ಆದೇಶ ಆದ ಮೇಲೂ ಕೂಡ ಮುಖ್ಯಮಂತ್ರಿಗಳು ಆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯ ಕಾಂಗ್ರೆಸ್ನ ಒಳಗೆ ಬಹುತೇಕರಲ್ಲಿದೆ. ಯಾವ ಬಹಿರಂಗವಾಗಿ ಮಾತುಗಳಲ್ಲಿ ಬರದೇ ಇದ್ರೂ ಕೂಡ ಆಂತರಿಕವಾಗಿ ಈ ಲೆಕ್ಕಾಚಾರಗಳು ನಡೀತಾ ಇದೆ. ಹಾಗಾಗಿ ಪ್ರಯತ್ನಗಳು ನಡೀತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕಮಾಂಡ್ ಕೂಡ ಸಮುದಾಯವಾರು ಆ ಹುದ್ದೆಗೆ ಅಂದರೆ ಮುಖ್ಯಮಂತ್ರಿಗಳ ಹುದ್ದೆಗೆ ಅರ್ಹರಾದಂಥ ಹೆಸರುಗಳನ್ನು ಕೂಡ ಪಟ್ಟಿ ಮಾಡಿದ್ದಾರೆ ಎನ್ನುವಂಥ ವಿಚಾರ ಕೂಡ ಚರ್ಚೆಯಲ್ಲಿದೆ. ಸೊ ಇಂಥ ಬೆಳವಣಿಗೆಗಳು ನಡೆಯುವಾಗ ಹೈಕಮಾಂಡ್ನಿಂದ ಒಂದು ಸ್ಪಷ್ಟ ನಿರ್ದೇಶನ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಭಾಷಣ ಮಾಡುವಾಗಲೂ ಕೂಡ ಹೇಳಿದರು, ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಬೇಕು. ಇಂಥದ್ದೇ ವಿಚಾರ ಅಂದರೆ
ನಾಳೆ ಕೋರ್ಟ್ ತನಿಖೆ ಮಾಡುವಂಥ ಆದೇಶ ಮಾಡಿದಾಗಲೂ ಕೂಡ ಮುಖ್ಯಮಂತ್ರಿಗಳನ್ನು ನಾವು ಕೆಳಗಿಳಿಸಲ್ಲ ಅನ್ನುವಂಥ ಒಂದು ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕು ಮತ್ತು ಆ ರೀತಿಯಾದಂಥ ಅಧಿಕೃತ ಘೋಷಣೆ ಮಾಡಲಿ ಅನ್ನುವಂಥ ಒತ್ತಾಯವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದರು. ಅಂದರೆ ಇದರ ಅರ್ಥ ನಾಳೆ ಕೋರ್ಟ್ ತೆಗೆದುಕೊಳ್ಳುವಂಥ ಯಾವುದೇ ತೀರ್ಪು ಕೊಡುವಂಥದ್ದಿರ್ಬೋದು, ಆ ತೀರ್ಪಿನ ಮೇಲೆ ಹೈಕಮಾಂಡ್ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದಾದಂಥ ಆತಂಕ CMಗೂ ಇದೆ, ಅವರ ಆಪ್ತ ಸಚಿವರ ಬಣದಲ್ಲೂ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ನಿರ್ಣಯವನ್ನು ಕೂಡ ಹೈಕಮಾಂಡ್ಗೆ ತಿಳಿಸುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ಇವತ್ತು ಸಂಜೆ ಅಂದರೆ ಈಗ ಭೇಟಿ ಬಹುಶಃ ಆಗಿರ್ಬೋದೇನೋ, ಈ ಭೇಟಿಯ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ತಿಳಿಸುವಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಬಹಳ ಸ್ಪಷ್ಟ, ಇಂಥ ಬೆಳವಣಿಗೆಗಳಾದಾಗ ಪಕ್ಷದ ಒಳಗೆ CM ಸ್ಥಾನವನ್ನು ಕ್ಲೈಮ್ ಮಾಡುವಂಥವರ ಸಂಖ್ಯೆಗಳು ಕೂಡ ಜಾಸ್ತಿ ಆಗುತ್ತೆ, ಟೀಮ್ಗಳು ಕೂಡ ಜಾಸ್ತಿ ಆಗುತ್ತೆ, ಗುಂಪುಗಾರಿಕೆ ಜಾಸ್ತಿ ಆಗುತ್ತೆ. ನಾಳೆ ಇದು ತಾರಕಕ್ಕೇರಿದ್ರೆ ಸಿದ್ದರಾಮಯ್ಯನವರಿಗೆ ನಿಶ್ಚಿತವಾಗಿಯೂ ಒಂದು ಆತಂಕ ಇದ್ದೇ ಇರುತ್ತೆ. ಯಾಕೆಂದರೆ ವಿಪಕ್ಷಗಳು ರಾಜೀನಾಮೆ ಕೇಳೋದು ಬೇರೆ, ಸ್ವಪಕ್ಷಗಳೇ ತನಿಖೆಗೆ ಆದೇಶ ಮಾಡಿದಾಗ ಮುಖ್ಯಮಂತ್ರಿಗಳ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ನೈತಿಕತೆ ಇಲ್ಲ ಅನ್ನುವಂಥ ವಿಚಾರವನ್ನು ಯಾರಾದರೂ ಕಾಂಗ್ರೆಸ್ನ ನಾಯಕರುಗಳು ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಸಿದ್ದರಾಮಯ್ಯನವರ ನೈತಿಕ ಸ್ಥೈರ್ಯವೇ ಕುಸಿದು ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಶಾಸಕರ ಈ ಎಲ್ಲ ಬೆಂಬಲದ ನಿರ್ಣಯವನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ನಿಂದ ಒಂದು ಕ್ಲಿಯರ್ ಮೆಸೇಜ್ ಪಡೆದುಕೊಂಡು ಬರುವಂತಹ ಅಭಿಲಾಷೆಯಲ್ಲಿ ಇದ್ದಂಗಿದೆ. ಆದರೆ ಹೈಕಮಾಂಡ್ ಆ ಕ್ಲಿಯರ್ ಮೆಸೇಜ್ ಕೊಡುವಂಥ ಪರಿಸ್ಥಿತಿಯಲ್ಲಿ ಇದೆಯಾ ಅಥವಾ 29ನೇ ತಾರೀಕಿನ ನಂತರ ಏನಾಗುತ್ತೆ ಅನ್ನುವಂಥದ್ದನ್ನ ಹೈಕಮಾಂಡ್ ಕಾದು ನೋಡ್ತಾ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆ ಯಾವುದೇ ಕ್ಲಾರಿಟಿಗಳು ಇನ್ನೂ ಸಿಗ್ತಾ ಇಲ್ಲ ಅಜಿತ್. ಸೊ ಹಾಗಿದ್ರೆ ಇವತ್ತು ಹೈಕಮಾಂಡಿನ ಮುಖಂಡರು ಯಾರೋ ಮಾಧ್ಯಮದ ಎದುರಿಗೆ ಬಂದು ನಾವು ಹೈಕಮಾಂಡ್ನವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಬಹುದು ಅಥವಾ ಹೇಳಿಸಬಹುದು, ಅದೇನೋ ನಿರೀಕ್ಷೆ ಇತ್ತು. ನಿಮ್ಮ ಪ್ರಕಾರ ಅದು ಡೌಟ್ ಅನ್ನಿಸ್ತಾ ಇದೆ? ಇಲ್ಲ, ಯಾಕೆಂದರೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕು. ಯಾಕೆಂದರೆ ಕೋರ್ಟ್ ತೀರ್ಮಾನಕ್ಕೂ ಮುಂಚೆಯೇ ನಾವೊಂದು ನಿರ್ಣಯ ಮಾಡೋದು ಸರಿನಾ ಅನ್ನುವಂಥ ಪ್ರಶ್ನೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇದೆ. ಯಾಕೆಂದರೆ ಹೈಕಮಾಂಡ್ ಆಲೋಚನೆ ಮಾಡುವಾಗ ಬರೀ ಕರ್ನಾಟಕ ರಾಜ್ಯವನ್ನಷ್ಟೇ ಗಮನದಲ್ಲಿಟ್ಕೊಂಡು ಮಾಡಬೇಕಾಗಿಲ್ಲ. ಯಾಕಂದರೆ ವಿಪಕ್ಷದಲ್ಲಿರುವಾಗ ಇಡೀ ದೇಶದ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಾಳೆ ಆಡಳಿತ ಪಕ್ಷವನ್ನು ಕೇಂದ್ರದಲ್ಲಿ ಟೀಕೆ ಮಾಡೋದಕ್ಕಾಗಲಿ ಅಥವಾ ಅವ್ರನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕಾಗಲಿ ನಾವು ಸರಿ ಇದೀವ ಅನ್ನುವಂಥದ್ದು ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕೆಂದರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸೆಷನ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ರಾಹುಲ್ ಅವರು ಒಂದೇ ಒಂದು ಮಾತನ್ನು ತಿರುಗೇಟು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೇಗೆ ಕರ್ನಾಟಕದಲ್ಲಿ ST ನಿಗಮದ ಹಣವನ್ನು ಲೂಟಿ ಹೊಡೆದಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾತನಾಡುವಾಗ ಮುಖ್ಯಮಂತ್ರಿಗಳು ಬಳಸಿದಂಥ ಪದಗಳನ್ನೇ ಇಮಿಟೇಟ್ ಮಾಡಿ ಮಾತನಾಡುವಾಗ ರಾಹುಲ್ ಸುಮ್ಮನೆ ಕೂತಿದ್ರು. ಅಂದರೆ ಎಷ್ಟು ಮುಜುಗರ ಆಯಿತು ಕರ್ನಾಟಕದ ಈ ಹಗರಣದಿಂದಾಗಿ ಅನ್ನುವಂಥದ್ದು. ಹಾಗಾಗಿಯೇ ಇಂಥ ಹಂತದಲ್ಲಿ ನಿರ್ಣಯ ತೆಗೆದುಕೊಳ್ಳೋಕೆ ಇದು ಸೂಕ್ತ ಸಮಯವ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಎದುರು ನೋಡ್ತಾ ಇದೆ. ಸೊ ಹೈಕಮಾಂಡ್ ನಾಯಕರ ಮನಸ್ಥಿತಿ ಕೂಡ ಅದೇ ರೀತಿ ಇದೆ. ಕಾನೂನು ಹೋರಾಟದಲ್ಲಿ ಏನಾಗುತ್ತೆ ನೋಡೋಣ, 29ರ ಬಳಿಕ ತೀರ್ಮಾನ ಮಾಡೋಣ ಅನ್ನುವಂಥ ಮನಸ್ಥಿತಿ ಇರುತ್ತೆ. ಆದರೆ ಬಹಿರಂಗವಾಗಿ ಘೋಷಣೆ ಅಂತೂ ನಿಶ್ಚಿತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ ಅಜಿತ್. ಸೊ ಹಾಗಿದ್ರೆ ಮುಖ್ಯಮಂತ್ರಿಗಳ ಸಭೆ ಮುಗಿಸ್ಕಡ್ತಾರೆ, ವಾಪಸ್ ಬರ್ತಾರೆ. ಸಭೆಯಿಂದ ಹೊರಗೆ ಬಂದ ನಂತರ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ಹೆಂಗೆ ಹೇಳ್ತಾರೆ, ಅವರ ಮುಖಭಾವ ಹೆಂಗಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅನ್ನೋದರ ಆಧಾರದ ಮೇಲೆ ನಾವು ಸಭೆಯೊಳಗೆ ಏನಾಯಿತು ಅನ್ನೋದನ್ನು ಗೆಸ್ ಮಾಡಬೇಕೀಗ. ಅಲ್ಲ, ಮುಖ್ಯಮಂತ್ರಿಗಳಿಗೆ ಆ ಮೆಸೇಜ್ ಕೊಡ್ಬೋದು ಹೈಕಮಾಂಡ್, ಆದರೆ ಮುಖ್ಯಮಂತ್ರಿಗಳು ಅದನ್ನು ತಿಳಿಸ್ತಾರ ಅನ್ನುವಂಥ ಕುತೂಹಲ ಇದೆ. ಮಾಧ್ಯಮಗಳ ಮುಂದೆ ಹೇಳದೇ ಇದ್ರು, ಅವರ ಆಪ್ತ ವಲಯದಲ್ಲಾದರೂ ಈ ರೀತಿ ಆಯಿತು ಚರ್ಚೆಗಳು, ಹೈಕಮಾಂಡ್ ಯಾವುದೇ ಕಾರಣಕ್ಕೂ ನನ್ನನ್ನು ಇಳಿಸಲ್ಲ, ಕಂಟಿನ್ಯೂ ಮಾಡ್ತೀನಿ ಅನ್ನುವಂಥ ವಿಚಾರನೋ ಏನೇನು ಚರ್ಚೆ ಆಗಿದೆ ಅನ್ನೋದನ್ನು ಆಪ್ತವಾಗಿ ಹೇಳ್ಕೊಳ್ಬೋದು. ಆದರೆ ಮಾಧ್ಯಮಗಳ ಮುಂದೆ ಅದನ್ನು ಹೇಳ್ತಾರೆ ಅನ್ನುವಂಥ ನಿರೀಕ್ಷೆಗಳಂತೂ ನಮಗೆ ಇಲ್ಲ. ಯಾಕೆಂದರೆ ಆ ರೀತಿಯಾಗಿ ಹೇಳಿದರೆ ಸಹಜವಾಗಿ ಒಂದು ವಿರೋಧ ಇರುತ್ತೆ. ವಿರೋಧಿ ಬಣದಲ್ಲಿರ್ತಕ್ಕಂಥವ್ರಿಗೂ ಕೂಡ ಟೆನ್ಷನ್ಗಳು ಶುರುವಾಗುತ್ತೆ, ಅವರು ಬೇರೆ ಆಕ್ಟಿವಿಟಿಗಳನ್ನು ಶುರು ಮಾಡ್ತಾರೆ ಅನ್ನುವಂಥ ಆತಂಕ ಕೂಡ ಇದೆ. ಸೊ ಹಾಗಾಗಿ ಕೋರ್ಟ್ನ ನಿರ್ಣಯದ ಮೇಲೆ, ಅಂದರೆ ಕೋರ್ಟ್ನ ವಿಚಾರಣೆ ತೀರ್ಪಿನ ಬಳಿಕವೇ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆದರೆ ಹೈಕಮಾಂಡ್ ನಿಶ್ಚಿತವಾಗಿಯೂ ನನಗನ್ಸುತ್ತೆ ಘೋಷಣೆ ಮಾಡೋದಿಲ್ಲ. ಕಾನೂನು ಹೋರಾಟದಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಸಲಹೆಯನ್ನಷ್ಟೇ ಕೊಡಬಹುದು ವಿನಃ ಮುಂದಿನ ತೀರ್ಮಾನಗಳನ್ನು ನೋಡೋಣ ಅಂತ ಹೇಳ್ತಾರೆ ಅಂತ ಅನಿಸ್ತಾ ಇದೆ ಅಜಿತ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.